ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 16ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ನಿಮ್ಮ ಲಂಗಾರ ಯಾರು? ಈ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗಾರದ ಹಾಗಿದ್ದು, ಭರವಸೆಗೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗನ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಇಬ್ರಿಯರಿಗೆ 6:19. ನೀವು ಕರ್ತನಲ್ಲಿ ಇರಿಸುವ ದೃಢವಾದ ನಂಬಿಕೆಯೇ ಆತ್ಮನ ಆಧಾರವಾಗಿದೆ. ನಂಬಿಕೆ ಮತ್ತು ವಿಶ್ವಾಸ ಬಲವಾಗಿ ಹೆಣೆದುಕೊಂಡಿದೆ. ನಿಮ್ಮ ಎಲ್ಲ ನಂಬಿಕೆ ಮತ್ತು ಕ್ರಿಸ್ತನ ಯೇಸುವಿನಲ್ಲಿ ಇರಿಸಿರಿ ಮತ್ತು ಕಷ್ಟದ ಸಮಯದಲ್ಲಿ ಆತನನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಮತ್ತು ನೀವು ಎಂದಿಗೂ ಅಲುಗಾಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಬಿರುಗಾಳಿಗಳು ಕೆರಳಿದಾಗ ನೀವು ಪ್ರಾರ್ಥನೆಯ ಆಳಕ್ಕೆ ಹೋಗಿ ನಿಮ್ಮ ಲಂಗರವು ಈ ಕ್ರಿಸ್ತನ ಬಂಡೆಯಲ್ಲಿ ಹಾಕಿದರೆ ನೀವು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ. ಅನೇಕ ಸಂತರು ತಮ್ಮ ಆರಾಧನೆಯ ಸಮಯದಲ್ಲಿ ಆಧ್ಯಾತ್ಮಿಕ ಸ್ತೋತ್ರಗಳನ್ನು ಹಾಡುತ್ತಾರೆ. ಕೆಲವರು ಸತ್ಯವೇದ ಗ್ರಂಥಗಳನ್ನು ಓದುತ್ತಾರೆ. ಇತರರು ಮಂಡಿಯೂರಿ ಮತ್ತು ನಾಲಿಗೆಯಲ್ಲಿ ಮಾತನಾಡುತ್ತಾರೆ. ಅವರು ಈ ಕೆಲಸಗಳನ್ನು ಮಾಡುವಾಗ ಗೊಂದಲವು ಮಾಯವಾಗುತ್ತದೆ ಮತ್ತು ಕ್ರಿಸ್ತನ ಶಾಂತಿಯು ಅವರ ಹೃದಯವನ್ನು ತುಂಬುತ್ತದೆ ಎಂದು ಅವರು ಭಾವಿಸುತ್ತಾರೆ. ಕೆಲವರು ಯೆಹೋವನ ನಾಮದಲ್ಲಿ ನಂಬಿಕೆ ಇದೆ ಎಂದು ಬಾಯಿಬಿಟ್ಟು ಹೇಳುತ್ತಾರೆ. ಅದೇ ಸಮಯದಲ್ಲಿ ಅವರು ಸಲಹೆಗಾಗಿ ಭವಿಷ್ಯ ಹೇಳುವವರ ಬಳಿಗೆ ಹೋಗುತ್ತಾರೆ. ಅವರು ಮಂತ್ರಗಳು ಮತ್ತು ವಾಮಾಚಾರಗಳನ್ನು ನಂಬುತ್ತಾರೆ. ಅವರು ತಾಯಿತಗಳನ್ನು ರಹಸ್ಯವಾಗಿ ಖರೀದಿಸುತ್ತಾರೆ ಮತ್ತು ಧರಿಸಿಕೊಳ್ಳುತ್ತಾರೆ. ಅವರಿಗೆ ಹೇಗಾದರೂ ಸ್ವಾತಂತ್ರ್ಯ ಬೇಕು ಎಂದು ಅವರು ತಮ್ಮ ಹೃದಯದಲ್ಲಿ ಭಾವಿಸುತ್ತಾರೆ. ಕರ್ತನಾದ ಯೇಸುವಿನಿಂದ ಅಥವಾ ಮಾಂತ್ರಿಕರ ಮೂಲಕ ಆ ವಿಮೋಚನೆಯನ್ನು ಅವರು ಹೇಗೆ ಪಡೆಯುತ್ತಾರೆ ಎಂಬುದನ್ನು ಅವರು ಚಿಂತಿಸುವುದಿಲ್ಲ. ಅವರು ಒಂದೇ ಸಮಯದಲ್ಲಿ 2 ದೋಣಿಗಳಲ್ಲಿ ಪ್ರಯಾಣಿಸಲು ಪ್ರಯತ್ನಿಸುತ್ತಾರೆ. ಕೊನೆಯಲ್ಲಿ ಅವರು ತಮ್ಮ ಜೀವನದಲ್ಲಿ ಅನಗತ್ಯ ಮತ್ತು ಬೇರ್ಪಡಿಸಲಾಗದ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ತಮಿಳುನಾಡಿನಲ್ಲಿ ಜನರು ಸಾಂಪ್ರದಾಯಿಕವಾಗಿ 3 ರೀತಿಯ ಹಿಡಿತಗಳ ಬಗ್ಗೆ ಮಾತನಾಡುತ್ತಾರೆ. ಅವು ಬೆಕ್ಕಿನ ಹಿಡಿತ, ಮಂಗನ ಹಿಡಿತ ಮತ್ತು ಮಾನಿಟರ್ನ ಹಿಡಿತ. ಬೆಕ್ಕಿನ ಹಿಡಿತವೆಂದರೆ ತಾಯಿ ಬೆಕ್ಕಿನ ಹಿಡಿತವು ತನ್ನ ಮರಿಯನ್ನು ತನ್ನ ಬಾಯಿಯಿಂದ ಹಿಡಿದುಕೊಳ್ಳುತ್ತದೆ. ಮಂಗದ ಮರಿ ತನ್ನ ತಾಯಿಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತದೆ. ಆದರೆ ಮಾನಿಟರ್ ಹಲ್ಲಿಯ ಹಿಡಿತವು ತುಂಬ ಪ್ರಬಲವಾಗಿದೆ ಮತ್ತು ಗಟ್ಟಿಮುಟ್ಟಾಗಿದೆ. ಅನೇಕ ಜನರು ಎಳೆದರೂ ಅದು ತನ್ನ ಹಿಡಿತವನ್ನು ಕಳೆದುಕೊಳ್ಳುವುದಿಲ್ಲ. ಆದರೆ ದಿನದ ಪ್ರಮುಖ ಪದ್ಯದಲ್ಲಿ ನಾವು ಇನ್ನೊಂದು ರೀತಿಯ ಹಿಡಿತದ ಬಗ್ಗೆ ಓದುತ್ತೇವೆ. ಬಂಡೆಯ ಮೇಲೆ ಹಿಡಿದಿರುವ ಆಂಕರ್ನ ಹಿಡಿತ. ಬಂಡೆಯು ಎಂದಿಗೂ ಚಲಿಸುವುದಿಲ್ಲ ಮತ್ತು ಅದರಲ್ಲಿ ಆಂಕರ್ ಅನ್ನು ಹಾಕಿದಾಗ ಹಡಗು ಯಾವುದೇ ದಿಕ್ಕಿನಲ್ಲಿ ಚಲಿಸದೆ ದೃಢವಾಗಿ ಮತ್ತು ಸ್ಥಿರವಾಗಿರುತ್ತದೆ. ದಾವೀದನು ಸಂಕಟದ ಸಮಯದಲ್ಲಿ ಕರ್ತನನ್ನು ನಂಬಿದನು ಮತ್ತು ಅವನು ಹೇಳಿದನು, ಕರ್ತನೇ, ನಾನು ಏನು ಕಾದುಕೊಳ್ಳಬೇಕು? ನನ್ನ ನಿರೀಕ್ಷೆಯು ನಿನ್ನಲ್ಲಿದೆ. ಕೀರ್ತನೆ 39:7. ಅರಸನಾದ ಹಿಜ್ಕೀಯನು ಗೊಂದಲದ ಸುದ್ದಿಯನ್ನು ಸ್ವೀಕರಿಸಿದಾಗ ಅವನು ದೇವರ ದೇವಾಲಯಕ್ಕೆ ಹೋದನು ಮತ್ತು ಪತ್ರಗಳನ್ನು ಕರ್ತನ ಮುಂದೆ ಹರಡಿದನು. ಅವನು ಯೆಹೋವನನ್ನು ದೃಢವಾಗಿ ಗ್ರಹಿಸಿದನು ಮತ್ತು ವಿಜಯವನ್ನು ಗಳಿಸಿದನು. ದೇವರ ಮಕ್ಕಳೇ, ಯೇಸುವೇ ಅಡಿಪಾಯ. ಯೇಸು ದೃಢವಾದ ಲಂಗರನು. ಯೇಸು ಕೂಡ ಬಂಡೆಯಾಗಿದ್ದಾನೆ. ಕರ್ತನಾದ ಯೇಸು ರಕ್ಷಿಸುವ ಕರುಣಾಮಯಿಯಾದ ದೇವರು. ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಮತ್ತು ಅವನ ಮೇಲಿನ ಹಿಡಿತವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನೆನಪಿಡಿ, ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು.
ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಆ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು. ಇಬ್ರಿಯರಿಗೆ 7:19. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.